ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕರ್ನಲ್ ಲಾಗ್ಸ್ ಚಾನಲ್ಗೆ. ಇವತ್ತು ನೋಡಿ ನಾನು ಇದನ್ನು ಸೌತೆಕಾಯಿ ಒಂದು ಬೆಸ್ಟ್ ಕ್ರೀಮ್ ಮಾಡಿದ್ದೀನಿ. ಈ ಕ್ರೀಮ್ ತುಂಬಾ ಮುಖಕ್ಕೆ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಕ್ರೀಮ್ ಹೇಗೆ ಮಾಡಬೇಕು ಅಂತ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನೋಡಿ, ಈ ಕ್ರೀಮು ಇವಾಗ ಬೇಸಿಗೆ ಟೈಮಲ್ಲಿ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಈ ಸೌತೆಕಾಯಿ ಏನಿರುತ್ತೆ ನೋಡಿ, ಇದರಿಂದ ಮಾಡಿರೋ ಈ ಕ್ರೀಮು ನಮ್ಮ ಮುಖದ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಮುಖದಲ್ಲಿರುವ ಕಪ್ಪು ಕಲೆ, ಆಮೇಲೆ ಕಣ್ಣಿನ ಕೆಳಗಡೆ ಇರುವ ಕಪ್ಪು ಕಲೆ ಎಲ್ಲನೂ ಹೋಗಲಾಡಿಸುತ್ತದೆ. ಸೌತೆಕಾಯಿ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮ ಮುಖದಲ್ಲಿರುವ ಏನಂದರೆ ಶಾಕ್ ಇರುತ್ತಲ್ವ, ಅದು ಹೀಟನ್ನು ಹೀರ್ಕೊಳ್ಳುತ್ತೆ. ಸೌತೆಕಾಯಿ ನಮ್ಮ ಸ್ಕಿನ್ನನ್ನು ಕೂಲಾಗಿ ಮಾಡುತ್ತೆ. ತುಂಬಾ ಒಳ್ಳೆಯದು ಈ ಸೌತೆಕಾಯಿ. ಇದರಿಂದ ಬೆಸ್ಟ್ ಆದ ಈ ಕ್ರೀಮ್ನ ಡೈಲಿ ಅಲ್ಲದೆ ವಾರಕ್ಕೊಂದು 2 ಸಲ ಅಪ್ಲೈ ಮಾಡಿದರೆ ಸಾಕು, ತುಂಬಾ ಒಳ್ಳೆಯದು. ನೋಡಿ, ನಾನು ಇಲ್ಲಿ ಒಂದೇ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಅಷ್ಟನ್ನು ತೊಗೊಳ್ಳಲ್ಲ, ಬರೀ ಅರ್ಧ ಮಾತ್ರ ತೊಗೊತಾ ಇದ್ದೀನಿ. ಸೌತೆಕಾಯಿಯಲ್ಲಿ ಹೇಳಬೇಕಂಥದ್ದು ಏನೂ ಇಲ್ಲ, ನಿಮಗೆ ಗೊತ್ತಿದೆ. ಈ ನೀರಿನ ಅಂಶ ಕೂಡಿರೋದ್ರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂದರೆ ತುಂಬಾ ಒಳ್ಳೆಯದಿದು. ನೋಡಿ, ಈ ಸೌತೆಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಎಳೆಯ ಸೌತೆಕಾಯಿ ಕ್ರೀಮ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಬನ್ನಿ, ಇವಾಗ ಈ ಸೌತೆಕಾಯಿನ ತುರಿಬೇಕು. ನೋಡಿ, ನಾನು ಇಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ಸ್ವಲ್ಪ ನಿಮಗೆ ಇನ್ನೂ ಏನಾದರೂ ಬೇಕು ಅಂದರೆ ಇದನ್ನು ಆಲ್ಮೋಸ್ಟು ಡೈಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ವಾರದಲ್ಲಿ 2 ಸಲ ಈ ಕ್ರೀಮ್ ಬಳಸೋದ್ರಿಂದ ತುಂಬಾ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಇದು ಒಂದೇ ಸಲ ಆಗೋಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಸೌತೆಕಾಯಿ ತೊಗೊಂಡಿದ್ದೀನಿ. ಈ ಸೌತೆಕಾಯಿನ ಈ ಥರ ತುರಿಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಸೌತೆಕಾಯಿನ ಈ ಥರ ತುರ್ಕೋಬೇಕು. ಇದು ಎಳೆದಾಗಿರೋದ್ರಿಂದ ನೀರು ತುಂಬ ಇದೆ ಅದರಲ್ಲಿ ಬರೋ ಅಂಥ ನೀರಿನ ಅಂಶ ಅಷ್ಟೇ ನಮಗೆ ಬೇಕಾಗುತ್ತೆ. ನೋಡಿ, ಇವಾಗ ನಾನು ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿರುವ ನೀರಿನ ಅಂಶ ಮಾತ್ರ ನಾನು ತೊಗೊತಾ ಇದ್ದೀನಿ. ಸೌತೆಕಾಯಿ ಅಷ್ಟೇ ನೋಡಿ, ಇದರಿಂದ ತುಂಬಾ ಒಳ್ಳೆಯದಿದೆ. ಖಾಲಿ ಹೊಟ್ಟೆಯಲ್ಲಿ ಒಂದು ಸೌತೆಕಾಯಿ ತಿನ್ನೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಇರೋ ಸಮಸ್ಯೆ ಕೂಡ ಹೊರಟೋಗುತ್ತೆ. ಇವಾಗ ನೋಡಿ, ಇದನ್ನು ನಾನು ನೀರು ಮಾತ್ರ ಸೋದಿಸ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಸಹಾಯದಿಂದ ನೀರು ಮಾತ್ರ ತೆಗಿತಾ ಇದ್ದೀನಿ. ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು. ನಮ್ಮ ಮುಖದಲ್ಲಿ ಎಂಥ ಕಲೆ ಇದ್ದರೂ ಕೂಡ, ಆಮೇಲೆ ಕಣ್ಣಿನ ಕೆಳಗಡೆ ಕಪ್ಪು ಕಲೆ ಇದ್ದರೂ ಕೂಡ ಹೊರಟೋಗುತ್ತೆ. ನಿಮಗೆ ವಾರದಲ್ಲೇ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಇದು ಕ್ರೀಮು. ನೋಡಿ, ಇಲ್ಲಿ ಗಟ್ಟಿಯಾಗಿ ಸ್ಪೂನ್ನಿಂದ ಇದು ಮಾಡಿದ್ರೆ ಕೆಳಗಡೆ ನಮಗೆ ನೀರಿನ ಅಂಶ ಮಾತ್ರ ಬರುತ್ತೆ. ಈ ಸೌತೆಕಾಯಿಯಲ್ಲಿರುವಂಥ ತುಂಬ ವಿಟಮಿನ್ ಎಲ್ಲ ತುಂಬ ಇದೆ ಇದರಲ್ಲಿ. ನಮ್ಮ ಮುಖದಲ್ಲಿರುವ ಕಪ್ಪು ಕಲೆನ ಹೋಗಲಾಡಿಸುವ ಒಂದು ಒಳ್ಳೆ ಗುಣ ಈ ಸೌತೆಕಾಯಿಯಲ್ಲಿದೆ. ನೋಡಿ, ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ. ಈ ಅಲೋವೆರಾ ಜೆಲ್ಲು ಕೂಡ ಅಷ್ಟೇ 1 ಸ್ಪೂನ್ ಹಾಕಿದ್ದೀನಿ. ನೋಡಿ, ನಾವು ಅದು ಗಟ್ಟಿಯಾಗೋ ಪ್ರಮಾಣ ನೋಡಿಕೊಂಡು ಜೆಲ್ ಹಾಕ್ಕೋಬೇಕು. ಈ ಜೆಲ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ, ಇದು ಈ ಥರ ಮಾಡೋದ್ರಿಂದ ಒಳ್ಳೆ ಒಂದು ಕ್ರೀಮ್ ರೆಡಿ ಆಗುತ್ತೆ. ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ಲು ಒಂದು ಪೂರ್ತಿ ಹಾಕಿದರೆ ಸಾಕು. ವಿಟಮಿನ್ ಇ ಕ್ಯಾಪ್ಸಲ್ಲು ನಮ್ಮ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ರೆಡಿ ಆಗ್ತಾ ಇದೆ. ನಾನಿವಾಗ ಇದರಲ್ಲಿ ಒಂದು ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ನಾವು ತಣ್ಣೀರಲ್ಲಿ ಮುಖ ವಾಶ್ ಮಾಡಿ ಈ ಕ್ರೀಮ್ನ ಮುಖಕ್ಕೆ ಅಪ್ಲೈ ಮಾಡಬೇಕು. ವಾರದಲ್ಲಿ 2 ಸಲ ಅಪ್ಲೈ ಮಾಡಿದರೂ ತುಂಬಾ ಒಳ್ಳೆಯದು. ಇಲ್ಲ ನೀವು ಡೈಲಿ ಮಾಡೋರಿದ್ದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ತುಂಬಾ ಒಳ್ಳೆಯ ಕ್ರೀಮ್ ಇದು. ಸೌತೆಕಾಯಿ, ವಿಟಮಿನ್ ಇ ಟ್ಯಾಬ್ಲೆಟ್, ಆಮೇಲೆ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ. ಮೊಡವೆಗಳಿಗೂ ಅಷ್ಟೇ, ಕಪ್ಪು ಕಲೆಗೂ ಅಷ್ಟೇ ಅದು ಯಾವುದು ಬರುತ್ತೆ ಅಂತ ತಡೆಯುತ್ತೆ.